ಇಬ್ಬರು ಕೂಡಿದೆ ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ ಲಚ್ಚಣ ಸಿದ್ದಪ್ಪ ಮಹಾರಾಜ ಇವರಿಬ್ಬರು ಕೂಡಿ ಅವರು ಉಪ್ಪಾರ ಪೈಕಿ ದೊಡ್ಡಪ್ಪ ಮಹಾರಾಜ ಉಪ್ಪಾರ ಪೈಕಿ ಲಿಂಗಾಯತ್ ಉಪ್ಪಾರ ಅವರು ಲಚ್ಚಣ ಸಿದ್ದಪ್ಪ ಮಹಾರಾಜ ಪಂಚಾಡ್ರ ಪೈಕಿ ಇವ ಕಟ್ಟಿಗೆ ಕೆಲಸ ಮಾಡವ ಅವ ಗ್ವಾಡಿ ಕೆಲಸ ಮಾಡವ ಇವ ಗ್ವಾಡಿ ಕಟ್ಟಿದ್ದಾನೆ ಇವರು ಲಚ್ಚಣ ಸಿದ್ದಪ್ಪ ಮಹಾರಾಜರು ಮ್ಯಾಲಿಂದ ಜಂತಿ ಹಾಕ್ತಿದ್ರು ಇವತ್ತಿನ ನಮ್ಮ ಕನ್ನೊಳ್ಳಿ ಒಳಗೆ ನೀವು ಐಮೂಲಿ ಮನೆ ಎತ್ತುಕೊಂಡಂತೀರಲ್ಲ ಚಲೋ ಇರಂಗಿಲ್ಲ ಎತ್ತುಕೊಂಡಂತೀರಲ್ಲ ನಮ್ಮ ಊರಾಗ ದೊಡ್ಡ ಸಾವುಕಾರ ಆ ಸಾವುಕಾರನ ಮನೆ ಐಮೂಲಿ ಕಟ್ಟಂದ ಅದಕ್ಕೆಲ್ಲ ಕಟ್ಟಿಗೆ ಕೆತ್ತನೆ ಮಾಡಿರ್ತಕ್ಕಂಥವ್ರು ಲಚ್ಚಣ ಸಿದ್ದಪ್ಪ ಮಹಾರಾಜರು ಇವತ್ತು ಅವ್ರದ್ದು ನೋಡೋಕೆ ಸಿಗ್ತದೆ ನಮ್ಮಲ್ಲಿ ಕನ್ನೊಳ್ಳಿ ದೊಡ್ಡ ಕಲಾವಿದರವರು ಲಚ್ಚಣ ಸಿದ್ದಪ್ಪ ಮಹಾರಾಜ ಇವ ದೊಡ್ಡಪ್ಪ ಮಹಾರಾಜ ಇವರಿಬ್ಬರು ಕೂಡಿ ಮಾತಾಡ್ಕೊಂಡು ಏನಂದ್ರತ್ತ ಇವ ದೊಡ್ಡಪ್ಪ ಮಹಾರಾಜಗೆ ಅನ್ನತ್ತ ಸಿದ್ದಪ್ಪ ಮಹಾರಾಜ ದೊಡ್ಡ ಮತ್ತು ತುಳಸಾಪುರಕ್ಕೆ ಹೋಗೋ ನಡಿ ಮಗನ ಅನ್ನತ್ ಅದಕ್ಕೆ ಅನ್ನತ್ ಅಂಬಾಬಾಯಿ ದರ್ಶನ ಮಾಡಿ ಬರೋನು ಏನ್ರಿ ಅಂಬಾಬಾಯಿ ದರ್ಶನ ಮಾಡಿ ಬರೋನು ಆಯ್ತು ನಡಿ ಎತ್ಕೊಂಡು ಎರಡು ಸಾಧುಗಳೇ ಇವನು ಗಾಂಜಿಸ್ಯದವ ಇವನು ಗಾಂಜಿಸ್ಯದವ ಆಯ್ತು ಇಬ್ಬರು ಕೂಡ ಭಗವ ಹಾಕ್ಕೊಂಡು ಹೊಂಟ್ರು ಯಾರ್ಯಾರು ಲಚ್ಚಣ ಸಿದ್ದಪ್ಪ ಮಹಾರಾಜ ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ ಇಲ್ಲಿ ವಾಗ್ದರಿಗೆ ಎತ್ಕೊಂಡು ಬರ್ತದ ನಿಮಗೆ ಗೊತ್ತಿರ್ಬೇಕಿಲ್ಲ ಮಹಾರಾಷ್ಟ್ರದೊಳಗೆ ಏನ್ರಿ ವಾಗ್ದರಿಗೆ ಎತ್ಕೊಂಡಿಸಿ ಬರ್ತದೆ ಆ ವಾಗ್ದರಿಗೆ ಬಲ್ಲಿ ಊರ ಇನ್ನೊಂದು ಕಿಲೋಮೀಟ್ರ್ ದೂರ ಅಲ್ಲೊಂದು ದೊಡ್ಡ ಗಿಡ ಆ ಗಿಡದ ಕೆಳಗೆ ಅಂದ ಬಾವಿ ಇವ ಸಿದ್ದಪ್ಪ ಮಹಾರಾಜನಂದ ದೊಡ್ಡ ಮತ್ತು ಹೆಂಗೂ ಇಲ್ಲಿ ನೀರಾದ ಬಾವಿನೂ ಆದ ಆನಂದ ಜಳಕ ಹೊಡೆದೆ ಊರಾಗ ಕಂತಿ ಭಿಕ್ಷೆ ಮಾಡ್ಕೊಂಡು ಬಂದು ಊಟ ಮಾಡೋನು ಇಲ್ಲೇ ಮೈ ತೊಗೊಳ್ಳು ನಡಿ ಅಂತಂದು ಆಯ್ತು ನಡಿ ಎತ್ತುಕೊಂಡಂದು ಇಬ್ಬರು ಕೂಡಿ ಹೋದ್ರು ಹೋಗಿ ತಮ್ಮ ಎಲ್ಲ ಕಪ್ಪನಿ ಜೋಳಿಗೆಲ್ಲ ಒಂದು ಕಡೆಗೆ ಅಂದ ಎಟ್ಟು ಆಗದಿ ಬಾವಿಯಾಗಿಂದ ಈಸಾಡಿದ್ರು ಮುಂಜಾನೆ ಯಾವಾಗಿಂದ ಬಾವಿ ಒಳಗಿಂದ ಈಸಾಡಿದ್ರು ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜನನ್ನತ್ತ ಸಿದ್ಧ ಇವತ್ತು ಯಾಕೋ ನನ್ನ ಕರಿಗಡ ಬತ್ತು ಪೋಣಂಗಾಗ್ಯದ ಮಗನ ಅನ್ನತ್ ನೋಡ್ರಿ ಅಲ್ಲಿ ಬಾಯಾಗ ಏನು ಇವ್ರು ಊರ ಏನು ಬೀಗರ ನೆಂಟ್ರ ಅಲ್ಲಿ ಏನ್ರಿ ಏನು ಶಿಶುಮಕ್ಕಳರ ಅದಾರ ಇವ್ರದ್ದು ಅಲ್ಲಿ ಯಾರು ಕೇಳ್ಬೇಕು ಇವ್ರಿಗೆ ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ ಅಂದ ಸಿದ್ಧ ಇವತ್ತು ಯಾಕೋ ನನಗೆ ಅದು ಕರಿಗಡ ಬತ್ತು ಪೋಣಂಗಾಗ್ಯದ ಮಗನ ಅನ್ನತ್ ಅವ ಸಿದ್ದಪ್ಪ ಮಹಾರಾಜ ಅನ್ನತ್ತ ಮಗನ ಇಲ್ಲಾರ್ದು ಬೇಡ ಗಲ್ಲ ಉಬ್ಸ್ಕೊಂಡು ಕೂತಿರ ಸುಮ್ಮನೆ ನಡಿ ಅನ್ನತ್ ಇಲ್ಲಾರು ಕೊಡ್ತಾರೋ ಮಗನ ನಮಗೆ ಕರಿಗಡ ಬತ್ತಪ್ಪ ಸುಮ್ಮನೆ ನಡಿ ಎತ್ತಿಕೊಂಡಂದು ಯಾವಾಗಿಂದ ಎಂಟು ಕೂಡಿ ಇಟ್ಟು ಮಾತಾಡಕೋತ ಹಂಗೆ ಮೈ ಒರೆಸ್ಕೊಂಡು ಮ್ಯಾಲೆ ಬಂದು ಅದಕ್ಕೆ ಕಪನಿ ಹಾಕ್ತಿದ್ರು ಅವರು ಕಪನಿ ಎತ್ತಿಕೊಂಡು ನಿಮ್ಗೆ ಹೇಳಿನಲ್ಲ ನಿಮ್ಮ 90 20 ಅದಕ್ಕೆ 90 ಎತ್ತು ನೀವು ಅಂತೀರಿ ನಾವು ಕಪನಿ ಎತ್ತು ನಾವು ಅಂತೀವಿ ನಾ ಹೇಳಿನಲ್ಲಿ ನಿಮ್ಗೆ ನಾ ಮೊದಲು ಅದೇ ಹಾಕ್ತಿದ್ದೆ ನಾ ಶಿವ ಮಂದಿರದಾಗ ಇರುತ್ತಾನೆ 8 ವರ್ಷದಿಂದ ಅದನ್ನೇ ಹಾಕಿನಿ ಹೊರಗೆ ಬಂದ ಬಳಿಕೆ ಅದು 4 ವರ್ಷದಿಂದ ಅದನ್ನೇ ಹಾಕಿನ ಏನ್ರಿ ಅದೇ ಹಾಕ್ಕೊಂಡು ಅವಾಗ ನಮಗೆ ಕಾರ್ ಇಲ್ಲ ಏನೂ ಇಲ್ಲ ಬಸ್ನೇ ತಿರುಗಾಡ್ತಿದ್ವಿ ಅದನ್ನೆಲ್ಲ ಹಾಕ್ಕೊಂಡು ಮುಂದೆ ನೀವು ಹೆಣ್ಮಕ್ಳು ಹಾಕ್ಕೊಳಕತ್ತೀರಿ ನಾವು ಬಿಟ್ಟೆವು ಯಾಕಂದ್ರೆ ಲಕ್ಕಿ ಚಾನ್ಸ್ ಅವ್ರಿಗೊಂದು ಇರಲಿ ಬಿಡು ಸನ್ಯಾಸಿ ಆಗಲಿ ನಮಗೇನು ಹೌದಲ್ರಿ ಅವು ಕಪ್ಪನಿ ಎತ್ತುಕೊಂಡಂತೀವಿ ನಾವು ಭಗವಾ ಎತ್ತುಕೊಂಡು ಕೆಲವು ಕಡೆ ಅಂತಾರೆ ಕಪ್ಪನಿ ಎತ್ತುಕೊಂಡು ನಾವು ಅಂತೀವಿ ಶಿವಮಂದಿರದಾಗ ಕಲ್ತಿರ್ತಕ್ಕಂಥವ್ರು ನಾವು ಕಪ್ಪನಿ ಎತ್ತುಕೊಂಡಂತೀವಿ ಆದ್ರೆ ಅವರು ಭಗವಾ ಹಾಕ್ಕೊಂಡು ಇನ್ನೇನು ಊರಾಗಿಂದ ಭಿಕ್ಷೆ ಬೇಡಕ್ಕೆ ಹೋಗ್ಬೇಕತ್ತ ಅನ್ನೋದಕ್ಕೆ ಒಬ್ಬ ಹೆಣ್ಮಗಳು ಕಚ್ಚೆ ಹಾಕ್ಕೊಂಡು ಆ ಕಡೆ ಮಹಾರಾಷ್ಟ್ರದಾಗ ಕಚ್ಚೆ ಹಾಕಿ ಸೀರೆ ಉಡ್ತಾರೆ ನೋಡಿ ಕಚ್ಚೆ ಹಾಕ್ಕೊಂಡು ಅಗದಿ ಇಟ್ಟು ದೊಡ್ಡ ದೊಡ್ಡ ಮೂಗಿನಾಗ ನತ್ತ ಮಹಾರಾಷ್ಟ್ರದಾಗ ನೋಡ್ಬೇಕು ನೀವು ಅದು ಎಷ್ಟು ಲಕ್ಷಣ ದೇವಿ ಕಣ್ಣಂಗಿಂದ ಕಾಣ್ತಾರೆ ಪ್ರತಿಯೊಬ್ಬರು ಹೆಣ್ಮಕ್ಳು ಏನ್ರಿ ಈ ಕಡೆ ಮರಾಠವಾಡಕ್ಕೆ ಹೋದ್ರೆ ಇವತ್ತಿನ ಹಂಗೆ ಅದ ನಮ್ಮಲ್ಲಿ ಮರಾಠವಾಡದ ಈ ಕಡೆನ ಈ ಕಡೆ ಎಲ್ಲಿ ಎಲ್ಲ ತಗೊಂಡು ಕೇಳಿ ಈ ಕಡೆ ಸೊಲ್ಲಾಪುರ ಏನ್ರಿ ಸೊಲ್ಲಾಪುರ ಜಿಲ್ಲಾದಾಗಿಲ್ಲ ಈ ಕಡೆ ಲಾತೂರು ಜಿಲ್ಲಾ ತನ್ನ ಕೊಡೋದಿಲ್ಲ ಮರಾಠವಾಡ ತಗೊಂಡು ಆ ಕಡೆ ಬರ್ತಾವಲ್ಲ ನಾಂದೇಡ್ ದೇಗಲೂರು ಆ ಕಡೆ ಎಲ್ಲ ಇವತ್ತು ಹೆಣ್ಮಕ್ಳಿಂದ ಕಚ್ಚೆ ಹಾಕಂದ್ರೆ ಸೀರೆ ಬಿಡ್ತಾರೆ ಅವ್ರ ಮೂಗಿನಾಗೆ ನತ್ತು ನೋಡಿದ್ರೆ ಇಷ್ಟಿಟ್ಟಾಗಲ್ಲ ಏನ್ರಿ ಕಿವ್ಯಾಗಿನ ನೋಡಿದ್ರೆ ಇಟ್ಟಿಟ್ಟು ಚಂದ ಅವಾಗೆಲ್ಲ ಹಾಗೆ ಇತ್ತು ಏನ್ರಿ ಮೂಗಿನಾಗಂದ 11 ಹಳ್ಳಿಂದು ಏನ್ರಿ 5 ಹಳ್ಳಿಂದು ಅದೆಲ್ಲ ನತ್ತು ಮಾಡಿಸ್ಕೊತಿದ್ರು ಈಗೆಲ್ಲ ಎಲ್ಲಿ ಅವು ನತ್ತ ಏನೇ ನತ್ತಿವ ಎಷ್ಟೋ ಮಂದಿ ಮೂಗಿಗೆ ತೂತೇ ಇಲ್ಲ ಏನ್ರಿ ಎಷ್ಟೊಂದು ಹೆಣ್ಮಕ್ಳಿಗೆ ಕಿವಿಗೆ ತೂತಿಲ್ಲ ಗಂಡ್ಮಕ್ಳು ಹಾಕೊಳ್ಳೋದು ಬಿಟ್ಟರೆ ನಾವು ಹಾಕೊಳಕತ್ತೀವಿ ಈಗ ನೋಡ್ರಿ ಮುರುವ ನನಗೆ ಹಾಕೊಳ್ಳೋಲ್ಲಕ್ಕ ನಾ ಮೊನ್ನೆ ನಿಮಗೆ ಹೇಳಿನಲ್ಲ ಆಕೆ ನೋಡಿ ನನಗೆ ಗಾಬರಿ ಅದನ್ನ ಇಲ್ಲಿ ಹಾಕೊಂಬಂದ ರಂಗ ಇಲ್ಲಿ ಮತ್ತು ಅಂದ್ಕೊಂಡು ಗಂಟೆ ಮುಂದೆ ಮಾತಾಡ್ದಂಗೆ ಹಿಂಗೆ ಗಳಿಗಾಡ್ತಿತ್ತು ಹಿಂಗೆ ಮಾತಾಡ್ದಂಗೆ ಗಳಿಗಾಡ್ತಿತ್ತು ಯಾಕ ನೀನು ನೋಡಿ ನನಗೆ ಒಂದು ಚಿಂತೆ ಆಗ್ಯದ ಅಂದೆ ನಾನು ನೋಡಿ ನಿನಗೇನು ಚಿಂತೆ ಆಗ್ಯದ ಯಪ್ಪ ಅಂದ್ಲು ಯಾಕ ಎಲ್ಲರೂ ಇಲ್ಲಿ ಹಾಕೊಂಡೀನಿ ನಗಡಿ ಬತ್ತಂದ್ರೆ ಮೂಗಿ ಹೆಂಗೆ ಒರೆಸ್ಕೋತಿ ಒರೆಸ್ಕೊಳಕ್ಕೆ ಬೇಕಲ್ಲ ಜಾಗ ಮಜಾ ಕಂಪ್ನಿ ಪಾಪ ಅಲ್ಲಿ ಮಹಾರಾಷ್ಟ್ರದೊಳಗೆ ಇಷ್ಟಾಗಲ್ಲ ಅಂದ ನತ್ತ ದೊಡ್ಡ ಒಂದು ಕಿವ್ಯಾಗ ಹಾಕ್ಕೊಂಡು ತಲೆ ತುಂಬ ಸೆರಗ
ಕಚ್ಚಿ ಹಾಕೊಂಡು ತಲೆ ಮ್ಯಾಗ ಒಂದು ಡೊಳ್ಳೆಡಿಗೆ ಎತ್ಕೊಂಡು ಬರ್ತಿದ್ದು ಅವಾಗ. ರೈತರಿಗೆ ಗೊತ್ತಾಕದ ಏನ್ರಿ ಬುಟ್ಟಿ. ಯಾವಾಗಿಂದ ತಲೆ ಮ್ಯಾಗ ಇಷ್ಟು ದೊಡ್ಡ ಬುಟ್ಟಿಗೆ ಇಟ್ಕೊಂಡು ಆಕೆ ಅದೇ ದಾರಿ ಹಿಡ್ಕೊಂಡು ಹೊಂಟಾಳ. ಇವರಿಬ್ಬರನ್ನ ನೋಡಿದ ಕೂಡಲೇನ ಅಯ್ಯಯ್ಯಪ್ಪ ನೀವು ಸಾಧುಗಳಿಗೆ ಉಣಿಸ್ಬೇಕಂತ ಹರಕೆ ಒತ್ತಿದ್ನಪ್ಪ, ಒಟ್ಟು ಸಾಧುಗಳಿಗೆ ಸಿಗಲಾಗಿದ್ರು, ನೀವು ಸಿಕ್ಕರಲ್ಲಪ್ಪ, ನನಗೆ ಭಾಳ ಖುಷಿ ಆಯ್ತಪ್ಪ, ಬರ್ರಿ ನೀವು ಊಟ ಮಾಡಬರ್ರಿ ಎತ್ತಿಕೊಂಡು ಬುಟ್ಟಿ ಕೆಳಗೆ ಇಳಿಸ್ತಾಳ. ಅದರ ಏನಿತ್ತು ಹತ್ಕೊಂಡು ಕೇಳಿದ್ರೆ ಕರಿಗಡಬ ತುಪ್ಪನೇ ಇತ್ತು. ಏನ್ರಿ ಕರಿಗಡಬ ತುಪ್ಪನೇ ಇತ್ತು. ಯಾಕಂದ್ರೆ ಬಾಯಾಗ ಅಂದಿದ್ದಲ್ಲ ದೊಡ್ಡಪ್ಪ ಮಹಾರಾಜ್ ಏನು ಅಂದಿದ್ದ, ಸಿದ್ಧ ಇವತ್ತು ಯಾಕೋ ನನ್ನ ಕರಿಗಡಬ ತುಪ್ಪ ಉಣಂಗಾಗ್ಯದ ಹೋಮಗನ ಅನ್ನತ್ತ. ಯಾವಾಗಂದ ಅಲ್ಲಿ ಕರಿಗಡಬ ತುಪ್ಪನೇ ಬಂತು. ಆನಂದ ಊಟ ಮಾಡಿದ್ರು. ಮೊದಲೇ ಗಾಂಜಿ ಸೇದಿದ್ರು, ಸೇದ್ದವ್ರಿಗೆ ಅಂದ್ರೆ ಕಂಡಾಪಟ್ಟಿ ಊಟ ಹೋಗೋದತ್ತ. ಕರಿಗಡಬ ತುಪ್ಪ ಆನಂದ ಊಟ ಮಾಡಿದ್ರು. ಊಟ ಮಾಡಿ ಈಗ ಹೋಗೋಣ ಅನ್ನತ್ತು ಸಿದ್ದಪ್ಪ ಮಹಾರಾಜ್. ಇಟ್ಟು ಆನಂದ ಕರಿಗಡಬ ತುಪ್ಪ ಉಂಡಿವಿ, ಆನಂದ ಇದೇ ಗಿಡದ ಕೆಳಗೆ ಮಕ್ಕಳನು. ಸಾಯಂಕಾಲ ಮತ್ತೆ ತಂಪು ಬಿದ್ದ ಬಳಕೆ ಹೋದ್ರೆ ಹತ್ತುಕೊಂಡು ಆಯ್ತು ತಂದು ಇಬ್ಬರು ಕೂಡ ಅಲ್ಲೇ ಗಿಡದ ಕೆಳಗೆ ಮಕ್ಕೊಂಡಾರ. ಸಾಯಂಕಾಲ 5 ಆಯಿತು. ಸಿದ್ದಪ್ಪ ಮಹಾರಾಜಿಗೆ ಹತ್ರ ಆಯ್ತು. ದೊಡ್ಡ ಅಂದ, ಯಾಕೋ ಅಂದ, ಹೇಳು ಟೈಮ್ ಆಗ್ಯದ 5 ಆಯ್ತು, ಈಗ ಹೋಗು ನಡಿ ಅಂದ. ಎಲ್ಲಿಗೆ ಏನತ್ತೀವ ಕೇಳ್ಕತ್ತೀರಿ. ಮಕ್ಕೊಂಡು ಎದ್ದಾನ ಸಿದ್ದಪ್ಪ ಮಹಾರಾಜ್ ಏನಂತ, ದೊಡ್ಡ ಹೋಗು ನಡಿ ಅನ್ನತ್ತ. ಎಲ್ಲಿಗೆ ಏನತ್ತ, ರಾಮಗನ ತುಳಜಾಪುರ ಕೊಂಟಿವಿ, ಎಲ್ಲಿಗೆ ಎತ್ತು ಕೇಳ್ತಿಲ್ಲ ಅವ ಅಂತ. ದೊಡ್ಡಪ್ಪ ಮಹಾರಾಜ ಅದೇ ನೋಡಿ ಹೆಂಗೆ ಮಾಡ್ತೀರಿ ನೋಡ್ರಿ. ದೇವಿಗೆ ಸದಕ್ಕೆ ಹಂಗೆ ಮಾತಾಡ್ತಿದ್ರು ಅವರು. ಇಬ್ಬರು ಬೇರೆ ಯಾರು ಅಲ್ಲ, ಇದೇ ನಿಮ್ಮ ಬಂತನಾಳದ ಶಂಕರಲಿಂಗ ಶಿವಗಳ ಶಿಷ್ಯಂದ್ರಿ ಇವರಿಬ್ಬರು. ಏನ್ರಿ ಲಚರಣ ಸಿದ್ದಪ್ಪ ಮಹಾರಾಜ, ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ, ಕೌದೆಪ್ಪ ಮಹಾರಾಜ ತಿಳ್ಕೊಂಡ್ರೆ ಅವ ಹೆಣದ ಮ್ಯಾಗಿನ ಕೌದಿನೇ ಸುತ್ಕೊಂಡು ತಿರುಗಾಡ್ತಿದ್ದ. ಅದಕ್ಕೆ ಅವನಿಗೆ ಕೌದೆಪ್ಪ ಮಹಾರಾಜ ಅಂತಿದ್ರು. ಅವಾಗಿನ ಮಂದಿ ಲೀಲೆಗಳೇ ಬೇರೆ. ಅವಾಗೆಲ್ಲ ಅವರು ಏನು ನುಡಿತಾರದೆಲ್ಲ ಪವಾಡ, ಏನು ಮಾಡ್ತಾರದೆಲ್ಲ ಪವಾಡ, ಏನು ಮುಡ್ತಾರೆ ಎಲ್ಲನೂ ಕೊಡೋದು ಪವಾಡ.